ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. 6ನೇ ಶ್ಲೋಕದ ತನಕ ನಿನ್ನೆ ಅಧ್ಯಯನ ಮಾಡಿದ್ವಿ. ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತು ಅಯೋಗತಃ. ಅಂದರೆ ಸನ್ಯಾಸವನ್ನು ಮಾಡಬೇಕಾದ್ರೆ ಅತ್ಯಂತ ದುಃಖವು ಪ್ರಾಪ್ತವಾಗುತ್ತದೆ. ಆದ್ದರಿಂದ ಆ ಸನ್ಯಾಸವನ್ನು ಕೂಡ ಯೋಗದಲ್ಲಿ ನಿಂತುಕೊಂಡೇ ನಾವು ಮಾಡಬೇಕಾಗತ್ತೆ. ಆಗ ಸನ್ಯಾಸಿಗೆ ಚಿರೇಣ ಬಹಳ ಬೇಗ ಆತ್ಮಜ್ಞಾನ ಉಂಟಾಗುತ್ತೆ. ಈಗ ಯೋಗದಲ್ಲಿ ನಿಂತು ಸನ್ಯಾಸವನ್ನು ಮಾಡುವಾಗ ಅತಿ ಚಿರೇಣ ಅಧಿಗಚ್ಚತಿ ಹೊಂದುತ್ತಾನೆ. ಆದರೆ ಯೋಗವನ್ನು ಮಾಡದೆ ಕೇವಲ ನಾನು ಸನ್ಯಾಸವನ್ನು ಸ್ವೀಕರಿಸಿದ್ದೇನೆ ಅನ್ನೋ ಅಹಂಕಾರ ಮಮಕಾರದಿಂದ ಮಾಡ್ತಾ ಇದ್ದರೆ ಅದು ಕೂಡ ಸಂಸಾರ ಬಂಧನದ ಥರ ಸನ್ಯಾಸವೂ ಬಂಧನಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಈ ಒಂದು ಭಗವದ್ಗೀತೆ ಅಧ್ಯಯನ ಮಾಡಬೇಕಾದ್ರೆ ನಾವು ಬಹಳ ಸರಿ 2 ಪದಗಳನ್ನು ಉಪಯೋಗಿಸ್ತೀವಿ. ಒಂದು ಜ್ಞಾನ, ಇನ್ನೊಂದು ಕರ್ಮ. ಈ 2 ಪದಗಳು ಆಗಾಗ ಬರ್ತಾನೇ ಇರುತ್ತೆ. ಪ್ರತಿಯೊಂದು ಅಧ್ಯಾಯದಲ್ಲೂ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಜ್ಞಾನ ಮತ್ತು ಕರ್ಮ ಎನ್ನುವ 2 ಶಬ್ದಗಳು ಬರ್ತಾನೆ ಇರುತ್ತೆ. ಈಗ ಇದರಲ್ಲಿ ಮುಂದುವರಿಯುವುದಕ್ಕೆ ಮೊದಲು ಈ ಜ್ಞಾನ ಮತ್ತು ಕರ್ಮ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಆಮೇಲೆ ಮುಂದುವರೆದ್ರೆ ಒಂದು ಚೂರು ಅನುಕೂಲ ಆಗತ್ತೆ. ಈಗ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ತ್ರಿಪುಟಿಗಳು ಅಂತ ಕರೀತಾರೆ. ಅಂದರೆ 3 ವಸ್ತುಗಳು ತ್ರಿಪುಟಿಗಳು ಅಂತ ಕರೀತಾರೆ. ಜ್ಞಾನಕ್ಕೆ ಸಂಬಂಧಪಟ್ಟಂತೆ 3 ತ್ರಿಪುಟಿಗಳು: ಜ್ಞಾತೃ, ಜ್ಞೇಯ, ಜ್ಞಾನ ಅಂತ 3 ಇದೆ. ಇದು ಹೇಗೆ ಅಂದರೆ, ಯಾರು ತಿಳ್ಕೊಳ್ತಾ ಇರ್ತಾನಲ್ಲ ಅವನು ಜ್ಞಾತೃ. ಆಧ್ಯಾತ್ಮದಲ್ಲಿ ಜೀವಾತ್ಮನೇ ಜ್ಞಾತೃ. ನಾವೆಲ್ಲ ಜೀವಸ್ವರೂಪರಾಗಿರೋದ್ರಿಂದ ಜೀವನೇ ಜ್ಞಾತೃ, ಅಂದರೆ ನಾವೆಲ್ಲರೂ ತಿಳ್ಕೊಳ್ತಾ ಇರೋರು. ಆಮೇಲೆ 2ನೇದು ಏನಂತ ತಿಳ್ಕೊತೀವೋ ಅದು ಜ್ಞೇಯ. ನಾವು ಇಲ್ಲಿ ಏನಂತ ತಿಳ್ಕೊತಾ ಇದ್ದೀವಿ? ಪರಬ್ರಹ್ಮ ವಸ್ತುವನ್ನು ಕುರಿತು ತಿಳ್ಕೊತಾ ಇದ್ದೀವಿ. ಆದ್ದರಿಂದ ಜ್ಞಾತೃ ಜೀವನಾದ ನಾನು, ಜ್ಞೇಯ ನಾನು ತಿಳಿದುಕೊಳ್ಳಬೇಕಾಗಿರೋ ಆ ಪರಬ್ರಹ್ಮ. ನಾನು ಆ ಪರಬ್ರಹ್ಮವನ್ನು ಯಾವುದರ ಮೂಲಕ ತಿಳ್ಕೊತೀನೋ ಅದು ಜ್ಞಾನ. ಆದ್ದರಿಂದ ಜ್ಞಾತೃ, ಜ್ಞೇಯ, ಜ್ಞಾನ ಅಂತ 3 ತ್ರಿಪುಟಿಗಳನ್ನು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಅಷ್ಟೇ. ಇದರಲ್ಲಿ ಬೇಕಾದಷ್ಟು ಇರುತ್ತೆ. ಸ್ವಲ್ಪ ಇದನ್ನು ಶುರು ಮಾಡಿದ್ದೀವಿ. ಈಗ ಜೀವನು ಜ್ಞಾತೃ, ನಾವು ತಿಳ್ಕೊಳ್ಬೇಕಾಗಿರುವಂಥ ವಸ್ತು ಪರಬ್ರಹ್ಮ, ಅದು ಜ್ಞೇಯ. ಯಾವುದರ ಮೂಲಕ ನಾವು ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಯಾವುದರ ಮೂಲಕ ನಾವು ಅದನ್ನು ತಿಳ್ಕೋತೀವಿ, ಅದು ಜ್ಞಾನ. ಸೊ ಅದರಿಂದ ಜ್ಞಾತೃ, ಜ್ಞೇಯ, ಜ್ಞಾನ. ಭಗವದ್ಗೀತೆಯಲ್ಲಿ ಜ್ಞಾನ ಅಂತ ಎಲ್ಲೆಲ್ಲಿ ಪದ ಬರುತ್ತೋ ಅದಕ್ಕೆಲ್ಲ ಅರ್ಥ ಅದರ ಮೂಲಕವಾಗಿ ನಾವು ಪರಬ್ರಹ್ಮವನ್ನು ತಿಳ್ಕೊತಾ ಇದ್ದೀವಿ ಅಂತಾಗುತ್ತೆ. ಅದರಿಂದ ಜ್ಞಾನ ಅನ್ನೋದು ಒಂದು ಮಾರ್ಗ, ಅದು ಒಂದು ದಾರಿ ಇದ್ದಾಗೆ. ನಾವಾಗೆಲ್ಲರೂ ಹೋಗಬೇಕು ಅಂದರೆ ಒಂದು ದಾರಿ ಬೇಕಲ್ಲ, ಆ ದಾರಿಯಲ್ಲಿ ನಡ್ಕೊಂಡೇ ನಾವು ಹೋಗಬೇಕಾಗುತ್ತೆ. ಆ ರೀತಿಯಲ್ಲಿ ಪರಬ್ರಹ್ಮ ವಸ್ತುವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಇರುವ ದಾರಿ ಜ್ಞಾನ. ಈ ಜ್ಞಾನದಲ್ಲಿ ಕೂಡ 2 ಇರುತ್ತೆ. ಒಂದು ಲೌಕಿಕ ಜ್ಞಾನ ಮತ್ತು ಇನ್ನೊಂದು ಅಲೌಕಿಕ ಜ್ಞಾನ. ಈಗ ನಾವು ಕಣ್ಣಿಂದ ನೋಡ್ತಾ ಇರ್ತೀವಿ, ಕಿವಿಯಿಂದ ಕೇಳ್ತಾ ಇರ್ತೀವಿ, ಈ ಪ್ರಪಂಚ ಎಲ್ಲ ನೋಡ್ತೀವಲ್ಲ. ಮರ ಯಾವುದು, ಗಿಡ ಯಾವುದು, ಗೋಡೆ ಯಾವುದು, ಅವರ್ಯಾರು, ಇವರ್ಯಾರು, ಇದೇನು, ಈ ರೀತಿಯಲ್ಲಿ ನಾವು ತಿಳ್ಕೊಳ್ತಾ ಇರೋದು ಅದು ಜ್ಞಾನವೇ. ಆದರೆ ಅದು ಲೌಕಿಕ ಜ್ಞಾನ. ಲೌಕಿಕ ಜ್ಞಾನದ ಮೇಲೆ ಈ ಪ್ರಪಂಚನ ನಾವು ತಿಳ್ಕೊತಾ ಇರ್ತೀವಿ. ಇನ್ನೊಂದು ಜ್ಞಾನ ಇದೆ ನಮ್ಮಲ್ಲಿ. ಆ ಜ್ಞಾನದ ಮೂಲಕ ನಾವು ಪರಬ್ರಹ್ಮವನ್ನು ತಿಳಿದುಕೋಬೋದು. ಅದು ಆಧ್ಯಾತ್ಮಿಕ ಜ್ಞಾನ. ಎಲ್ಲರಲ್ಲಿಯೂ ಜ್ಞಾನ ಇದ್ದರೂ ಕೂಡ ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅಜ್ಞಾನದಿಂದ ನಮ್ಮೆಲ್ಲರ ಜ್ಞಾನ ಮುಚ್ಚಿ ಹೋಗಿದೆ. ಆದ್ದರಿಂದ
ಆಧ್ಯಾತ್ಮಿಕ ಸಾಧನೆ ಅಂದರೆ ನಾವು ಯಜ್ಞಾನವನ್ನು ಪಕ್ಕಕ್ಕೆ ಸರಿಸೋದಷ್ಟೆ, ಬೇರೆ ಇನ್ನೇನೂ ಇಲ್ಲ. ಹೊಸದಾಗಿ ನಾವು ಮಾಡಬೇಕಾಗಿರೋದು ಯಾವುದೂ ಇಲ್ಲ. ನಾವು ಪಕ್ಕಕ್ಕೆ ಸರಿಸ್ಬಿಟ್ರೆ ಅಲ್ಲಿಗೆ ಮುಗಿದೋಗುತ್ತೆ. ಆದ್ದರಿಂದ ಈ ಶ್ರವಣ ಮನನ ನಿಧಿಧ್ಯಾಸನ ನಿನ್ನೆ ನಾವು ಮಾತಾಡ್ತಾ ಇದ್ದಾಗೆ ಕೇಳಿಸ್ಕೊಳ್ಳೋದು ಒಂದು ಜ್ಞಾನ, ಅದನ್ನು ಮನನ ಮಾಡಿಕೊಂಡ್ರೆ ಅದು ಒಂದು ಜ್ಞಾನ, ಅದನ್ನು ಅನುಭವಕ್ಕೆ ತಂದುಕೊಂಡ್ರೆ ನಿಧಿಧ್ಯಾಸನದಲ್ಲಿ ಅದು ಒಂದು ಜ್ಞಾನ. ಈ ರೀತಿಯಲ್ಲಿ ಜ್ಞಾನಗಳು ಮೆಟ್ಟಿಲುಗಳಿದ್ದಾಗೆ. ಯಾವುದಕ್ಕೆ? ದಾರಿಗೆ. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇರುವ ಬೆಟ್ಟ ಅಥವಾ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತೀವಿ, ಆಮೇಲೆ ಸ್ವಲ್ಪ ಮೆಟ್ಟಿಲುಗಳು ಸಿಗುತ್ತೆ, ತಿರ್ಗಾ ನಡ್ಕೊಂಡು ಹೋಗ್ತೀವಿ, ಈ ರೀತಿ. ಆದ್ದರಿಂದ ಯಾವುದರ ಮೂಲಕ ನಾವು ಪರಬ್ರಹ್ಮ ವಸ್ತುವನ್ನು ತಿಳ್ಕೋಬೇಕು ಅಂತಿದ್ದೀವೋ ಅದು ಜ್ಞಾನ. ನಹಿ ಜ್ಞಾನೇನ ಸದೃಶಂ ಇಹಂ ವಿದ್ಯತೆ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಅಂದರೆ ಆ ಪರಬ್ರಹ್ಮ ವಸ್ತುವನ್ನು ತಿಳಿದುಕೊಳ್ಳೋದಕ್ಕೆ ಜ್ಞಾನ ಮಾರ್ಗಕ್ಕಿಂತಲೂ ಶ್ರೇಷ್ಠವಾದ ಮಾರ್ಗ ಯಾವುದೂ ಇಲ್ಲ. ಅದೇ ರೀತಿ ಹೇಳ್ಕೊಳ್ಳಿ, ಈ ಕರ್ಮ ಅನ್ನೋ ಪದನೂ ಬಹಳಷ್ಟು ನಾವು ಬಳಸ್ತೀವಿ. ಇದರಲ್ಲಿ ಕರ್ತೃ ಅಂದರೆ ಯಾರು ಕೆಲಸವನ್ನು ಮಾಡ್ತಾ ಇರ್ತಾನಲ್ಲ, ಜೀವಾತ್ಮ, ಅವನು ಕರ್ತೃ, ನಾವು ಕರ್ತೃಗಳು. ಕ್ರಿಯೆ, ನಾವು ಯಾವ ಕೆಲಸವನ್ನು ಮಾಡ್ಕೋತೀವೋ ಅದು ಕ್ರಿಯೆ. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ಕಾಲುಗಳಿಂದ ನಡೀತಾ ಇದ್ದೀವಿ, ಅದೊಂದು ಕ್ರಿಯೆ. ಕೈಯಿಂದ ಊಟ ಮಾಡ್ತಾ ಇದ್ದೀವಿ, ಅದೊಂದು ಕ್ರಿಯೆ. ಕಣ್ಣಿಂದ ನೋಡ್ತಾ ಇದ್ದೀವಿ, ಅದು ಒಂದು ಕ್ರಿಯೆ. ಸೊ ಜೀವಾತ್ಮ ಕರ್ತೃ, ಮತ್ತು ಯಾವ ಕೆಲಸವನ್ನು ಮಾಡ್ತೀವೋ ಅದಕ್ಕೆ ಕ್ರಿಯೆ, ಯಾವುದರ ಮೂಲಕ ಮಾಡ್ತೀವೋ ಅದು ಕರ್ಮ. ಸೊ ಜೀವಾತ್ಮ ಒಂದು ಕೆಲಸವನ್ನು ಕೈಕಾಲುಗಳು ಉಪಯೋಗಿಸ್ಕೊಂಡು ಕಣ್ಣಿಂದಾಗಲಿ ಮೂಗಿಂದಾಗಲಿ ಕಿವಿಯಿಂದಾಗಲಿ ಮಾಡ್ತಾ ಇರ್ತಾನೆ, ಅದು ಕ್ರಿಯೆ. ಈ ಒಂದು ಜೀವಾತ್ಮನು ಕ್ರಿಯೆಯನ್ನು ಯಾವುದರ ಮೂಲಕ ಮಾಡ್ತಾನೋ ಅದು ಕರ್ಮ. ಅದಕ್ಕೆ ಇನ್ನೊಂದು ಹೋದ ಜನ್ಮದ ಕರ್ಮಗಳು ಈ ಜನ್ಮದಲ್ಲಿ ಬರುತ್ತೆ ಅಂತೀವಲ್ಲ, ಅದೇನೇ ಅದು. ಆದ್ದರಿಂದ ಜ್ಞಾನ ಮತ್ತು ಕರ್ಮ, ಯಾವುದರ ಮೂಲಕ ಪರಬ್ರಹ್ಮವನ್ನು ನೋಡ್ತೀವಿ ಅದು ಜ್ಞಾನ, ಯಾವುದರ ಮೂಲಕ ಈ ಶರೀರದಿಂದ ಕ್ರಿಯೆಗಳನ್ನು ಮಾಡ್ತೀವಿ ಅದು ಕರ್ಮ. ಸೊ ಈ ರೀತಿಯಲ್ಲಿ ಜ್ಞಾನ ಮತ್ತು ಕರ್ಮ ಅಂತ ಎರಡು ವಿಚಾರಗಳನ್ನು ತಿಳ್ಕೊಂಡು ಈಗ ಮುಂದಕ್ಕೆ ಹೋಗೋಣ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿದಿತಾತ್ಮ ಜಿತೇಂದ್ರಿಯ. ಯೋಗಯುಕ್ತ, ಕರ್ಮಯೋಗವನ್ನು ಆಚರಿಸುತ್ತಿರುವವನು. ವಿಶುದ್ಧಾತ್ಮ, ಸತ್ವಶುದ್ಧಿಯನ್ನು ಹೊಂದಿರುವವನು. ಅಂದರೆ ರಜಸ್ಸು ತಮಸ್ಸು ಸತ್ವ ಮೂರು ಗುಣಗಳಲ್ಲಿ ಅಧಿಕವಾದ ಸತ್ವವನ್ನು ಬೆಳೆಸ್ಕೊಂಡಿರೋನು, ಸತ್ವಗುಣವನ್ನು ಬೆಳೆಸ್ಕೊಂಡಿರೋನು ಅವನು ವಿಶುದ್ಧಾತ್ಮ. ವಿಜಿತಾತ್ಮ ಜಿತೇಂದ್ರಿಯ, ಆತ್ಮ ಸಂಯಮದಲ್ಲಿದ್ದು ಎಲ್ಲ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಕೊಂಡಿರೋನು ಇವನು. ಸರ್ವಭೂತಾತ್ಮ ಭೂತಾತ್ಮ, ಹುಲ್ಲು ಕಡ್ಡಿಯಿಂದ ಹಿಡಿದು ಅಪರಬ್ರಹ್ಮದವರೆಗೆ ಎಲ್ಲ ಭೂತಗಳ ಆತ್ಮವೂ ನನ್ನ ಆತ್ಮವೂ ಒಂದೇ ಎಂದು ತಿಳಿದಿರುವವನು. ಈ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿತಾ ಬೇರೆಯಲ್ಲಿರುವ ಆತ್ಮ ಮತ್ತು ನಮ್ಮಲ್ಲಿರುವ ಆತ್ಮ ಒಂದೇ ಅನ್ನುವ ಒಂದು ಅನುಭವ ಬರುತ್ತದು. ಇವಾಗ ಸದ್ಯಕ್ಕೆಲ್ಲ ನಮಗೆ ಬೇರೆ ಬೇರೆಯಾಗಿ ಕಾಣಿಸುತ್ತೆ, ಅದು ಬೇರೆ ಇದು ಬೇರೆ, ನಾನು ಬೇರೆ ನೀನು ಬೇರೆ ಅಂತ. ಯಾವಾಗ ಸಾಧನೆ ಮುಂದುವರಿತಾ ಬರುತ್ತೋ ಯಾವತ್ತೋ ಒಂದು ದಿನ ಯಾವ ಬೇರೇನೂ ಇಲ್ಲ, ಎಲ್ಲ ಒಂದೇ ಅನ್ನೋ ಭಾವನೆ ಬರುತ್ತೆ. ಅದು ಸರ್ವಭೂತಾತ್ಮ ಭೂತಾತ್ಮ ಈ ರೀತಿಯಲ್ಲಿರೋನು. ಸರ್ವಭೂತಾತ್ಮ ಭೂತಾತ್ಮನು, ಕರ್ಮಯೋಗವನ್ನು ಆಚರಿಸುತ್ತಿರುವವನು, ಸತ್ವಶುದ್ಧಿಯನ್ನು ಹೊಂದಿರುವವನು, ಆತ್ಮ ಸಂಯಮದಿಂದ ಇಂದ್ರಿಯಗಳನ್ನು ಗೆದ್ದಿರೋನು. ಇವನು ಈ ರೀತಿಯಲ್ಲಿ ಇರುವವನು ಗೃಹಸ್ಥಾಶ್ರಮದಲ್ಲಾದರೂ ಇರಲಿ, ಸನ್ಯಾಸದಲ್ಲಾದರೂ ಇರಲಿ, ಯಾವ ಆಶ್ರಮದಲ್ಲಾದರೂ ಇರಲಿ, ವರ್ಣದಲ್ಲಾದರೂ ಇರಲಿ, ಅವನು ಕುರ್ವನ್ನ ಲಿಪ್ಯತೆ. ಅವನ ತನ್ನ ಕರ್ತವ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ಆ ಕರ್ಮಗಳಿಂದ ಪುನರ್ಜನ್ಮವೆಂಬ ಬಂಧನ ಅವನಿಗೆ ಇರೋದಿಲ್ಲ. ಇದರ ಅರ್ಥ ಏನು ಅಂದರೆ, ಈ ರೀತಿಯಲ್ಲಿ ನಿಂತು ಕರ್ಮಗಳನ್ನು ಮಾಡಿದಾಗ ನಮಗೆ ಸಂಚಿತ ಮತ್ತು ಆಗಾಮಿ ಕರ್ಮಗಳು ಹುಟ್ಟೋದಿಲ್ಲ. ಇರೋ ಪ್ರಾರಬ್ಧ ಕಳ್ಕೊಂಡು ಹೋಗ್ತಾ ಇರ್ತೀವಷ್ಟೆ, ಹೊಸದಾಗೇನು ಹುಟ್ಟಲ್ಲ. ನಾವು ಕರ್ಮ ಮಾಡ್ತಾ ಇದ್ರೂ ಹೊಸದಾಗಿ ಕರ್ಮಗಳು ಹುಟ್ಟಬಾರ್ದು ಅಂದರೆ
ಈ ರೀತಿಯಲ್ಲಿ ನಾವು ಕರ್ಮಗಳನ್ನು ಮಾಡಬೇಕು. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ನಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಈಗ ಅದೇ ಶ್ಲೋಕ ಮುಂದುವರೆದು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಪಶ್ಯನ್ ನಾವು ನೋಡ್ತಾ ಇದ್ದೀವಿ, ನೋಡುವಾಗಲೂ ಕೇಳುವಾಗಲೂ ಯಾವುದಾದ್ರೂ ಒಂದು ವಸ್ತುವನ್ನು ಕೈಯಿಂದ ಮುಟ್ಟುವಾಗಲೂ, ಮೂಗಿನಿಂದ ವಾಸನೆಯನ್ನು ನೋಡುವಾಗಲೂ, ತಿನ್ನುವಾಗಲೂ, ನಡೆಯುವಾಗಲೂ, ನಿದ್ರಿಸುವಾಗಲೂ, ನಮ್ಮ ಉಸಿರು ಬಿಟ್ಟು ಉಸಿರು ತೆಗೆದುಕೊಳ್ತಾ ಇರುವಾಗಲೂ, ಮಾತಾಡ್ತಾ ಇರುವಾಗ, ಸುಮ್ಮನೆ ಇರುವಾಗ, ಕಣ್ಣು ಬಿಡುವಾಗ, ಕಣ್ಣು ಮುಚ್ಚುವಾಗ, ಇವೆಲ್ಲ ನಮ್ಮ ಕ್ರಿಯೆಗಳು ನಡೀತಾ ಇರುತ್ತಲ್ಲ, ನಾವೆಲ್ಲ ದಿನಾನೂ ಮಾಡ್ತಾ ಇರ್ತೀವಲ್ಲ. ಇವೆಲ್ಲ ಮಾಡ್ತಾ ಇದ್ದರೂ ಕೂಡ ಯಾರು ತತ್ವವಿಧ, ನೀನು ಹೇಳಿದ ರೀತಿಯಲ್ಲಿ ಯೋಗಿಯೋ, ಅವನು ಏನು ಅನ್ಕೋತಾನೆ, ನಾನು ಏನೂ ಮಾಡ್ತಾ ಇಲ್ಲ ಅನ್ಕೋತಾನೆ ಅಂದರೆ ಆ ರೀತಿ ಅವನಲ್ಲಿ ಆ ಭಾವ ಬಂದಿರುತ್ತೆ. ನ ಏವ ಕಿಂಚಿತ್ ಕರೋಮಿ ಇತಿ ಯುಕ್ತೋ ಮನ್ಯೇತ ತತ್ವವಿಧ. ಆತ್ಮಸ್ವರೂಪವನ್ನು ತಿಳಿದುಕೊಂಡವನು ಏನಾಗ್ತಾನೆ, ಈ ದೇಹದಿಂದನೇ ಬೇರೆ ಆಗಿರ್ತಾನೆ ಅವನು. ನಾನು ಈ ದೇಹ ಅನ್ನೋ ಭಾವನೆಯೇ ಇರಲ್ಲ. ಕಣ್ಣು ನೋಡ್ತಾ ಇದೆ, ಕಿವಿ ಕೇಳಿಸ್ಕೋತಾ ಇದೆ, ಕೈ ಏನೋ ಎತ್ಸ್ಕೋತಾ ಇದೆ, ಕಾಲು ನಡ್ಕೊಂಡು ಹೋಗ್ತಾ ಇದೆ. ಈ ರೀತಿಯಲ್ಲಿ ಯಾರೋ ಮೂರನೇವ್ರನ್ನ ನೋಡಿದಾಗೆ ನಮ್ಮನ್ನು ನಾವೇ ನೋಡ್ಕೊಳ್ಳೋದು, ಇದು ಸಾಧನೆ. ಇವನ್ನ ಬೇರೆಯವ್ರನ್ನ ನೋಡ್ತೀವಲ್ಲ, ಅವರೆಲ್ಲ ನೋಡಿ ಹೋಗ್ತಾ ಇದ್ದಾರೆ, ಎಲ್ಲೋ ಹೋಗ್ತಾ ಇದ್ದಾರೆ ಅಂತೀವಿ. ಸಾಧನೆ ಮಾಡ್ತಾ ಮಾಡ್ತಾ ನಮಗೆ ನಾವೇ ಹೇಳ್ಕೋಬೇಕು, ಇದೆಲ್ಲ ಹೋಗ್ತಾ ಇದೆಯಪ್ಪ, ಹೋಗ್ಕೊಳ್ಳಿ, ನಾವು ಹೋಗ್ತಾ ಇಲ್ವಲ್ಲ. ಈ ರೀತಿ ಒಂದು ತತ್ವಚಿಂತನೆ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದರೆ ನಾವು ಏನೇ ಕೆಲಸವನ್ನು ಮಾಡ್ತಾ ಇರಲಿ, ನಿದ್ರೆ ಮಾಡ್ತಾ ಇರುವಾಗ ಕೂಡ ಶರೀರ ಮಲಗಿತ್ತು, ಶರೀರ ಎದ್ದಿದೆ ಅನ್ನೋ ಭಾವನೆ ನಮಗೆ ಬರುತ್ತದು. ಸದ್ಯಕ್ಕೆ ಏನು ಅನ್ಕೋತೀವಿ, ನಾವು ಮಲಗಿದ್ವಿ, ನಾವು ಎದ್ವಿ, ನನಗೆ ಒಳ್ಳೆ ನಿದ್ದೆ ಬಂತು, ಯಾಕೋ ರಾತ್ರಿ ನಿದ್ದೆನೇ ಬರಲಿಲ್ಲ. ಈ ರೀತಿ ಸದ್ಯದ ಯೋಚನೆಗಳು. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತಾ ಶರೀರ ಮಲ್ಕೊಂಡಿತ್ತು, ಯಾಕೋ ಇವತ್ತು ಅದು ಒದ್ದಾಡ್ತಾ ಇತ್ತು, ಅದೇ ಎದ್ದು ನಿಂತ್ಕೊಂಡಿದೆ, ಈ ರೀತಿ ಭಾವನೆಗಳು ಬರೋಕ್ಕೆ ಶುರು ಆಗುತ್ತೆ. ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾರ್ಥೇಷು ವರ್ತಂತೆ ಇತಿ ಧಾರಯನ್. ಇದು ಹಿಂದಿನ ಶ್ಲೋಕವನ್ನೇ ಮುಂದುವರಿಸ್ಕೊಂಡು ಹೇಳ್ತಾ ಇದೆ. ಮಾತಾಡುವಾಗಲೂ, ಬಿಡುವಾಗಲೂ, ತೆಗೆದುಕೊಳ್ಳುವಾಗಲೂ, ಕಣ್ಣು ಬಿಡುವಾಗಲೂ, ಕಣ್ಣು ಮುಚ್ಚುವಾಗಲೂ, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ತೊಡಕೊಂಡಿರುವಾಗಲೂ ಈ ರೀತಿಯಲ್ಲಿ ಚಿಂತಿಸಬೇಕು. ಯಾವ ರೀತಿಯಲ್ಲಿ? ನಾನು ಏನನ್ನೂ ಮಾಡುತ್ತಿಲ್ಲ. ಪ್ರಕೃತಿ ಜೈಗುಣೈ ಕರ್ಮಾಣಿ ಕ್ರಿಯಾಮಣಾನಿ ಸರ್ವಶಃ ಯಃ ಪಶ್ಯಂತಿ ಆತ್ಮನಃ ಅಕರ್ತಾರಾಂ ಪಶ್ಯತಿ ಸ ಪಶ್ಯತಿ. ಅವನೇ ಸರಿಯಾಗಿ ನೋಡ್ತಾನೆ ಅಂತ ಮೊದಲು ಕೂಡ ಹೇಳಿದ್ದಾರೆ. ಆದ್ದರಿಂದ ಆತ್ಮಜ್ಞಾನಿಯಾದವನು ದೇಹೇಂದ್ರಿಯಗಳಿಂದ ಆಗುವ ಎಲ್ಲ ಕರ್ಮಗಳಲ್ಲಿ ಅಕರ್ಮವನ್ನೇ ನೋಡುತ್ತಾನೆ, ಅಕರ್ಮದಲ್ಲಿ ಕರ್ಮವನ್ನು ನೋಡುತ್ತಾನೆ ಅನ್ನುವಂಥ ವಿಷಯ ಬರುತ್ತೆ. ಇವೆಲ್ಲ ನಿಧಾನಕ್ಕೆ ಸ್ವಲ್ಪ ಅರ್ಥ ಆಗುತ್ತೆ. ಇವಾಗ ಸುಮ್ಮನೆ ಕೇಳಿಸ್ಕೊಂಡಿರೋಣ, ಶ್ರವಣ ಮಾಡಿರೋಣ ಅಷ್ಟೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಬ್ರಹ್ಮಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತಾ ಕರೋತಿ ಯಃ. ಈಗ ಕರ್ಮ ಅನ್ನೋ ಪದಕ್ಕೆ ನಾವು ವಿಷಯವನ್ನು ಸ್ವಲ್ಪ ತಿಳ್ಕೊಂಡ್ವಿ. ಯಾವುದರ ಮೂಲಕ ನಾವು ಕ್ರಿಯೆಯನ್ನು ಮಾಡ್ತೀವೋ ಅದು ಕರ್ಮ. ಆ ಕರ್ಮ ಇದ್ದರೆ ಮಾತ್ರ ಕ್ರಿಯೆ, ಕರ್ಮವೇ ಇಲ್ಲದೆ ಇದ್ದರೆ ಕ್ರಿಯೆನೂ ಇರಲ್ಲ. ಅದರಿಂದ ನಾವು ಕಂಡುಬಿಟ್ಟು ನೋಡ್ತಾ ಇದ್ದೀವಿ, ಕೇಳಿಸ್ಕೋತಾ ಇದ್ದೀವಿ, ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ಅದರ ಹಿಂದೆ ಒಂದು ಕರ್ಮ ಇದೆ ಅಂತಾಯಿತು. ಅದು ಪ್ರಾರಬ್ಧ ಕರ್ಮ. ಸೊ ಯಾವುದರ ಮೂಲಕ ಪರಬ್ರಹ್ಮವನ್ನು ತಿಳ್ಕೋತೀವೋ ಅದು ಜ್ಞಾನ. ಯಾವುದರ ಮೂಲಕ ನಾವು ಕೈಕಾಲುಗಳಿಂದ ಈ ಕ್ರಿಯೆಗಳನ್ನು ಮಾಡ್ತೀವಲ್ಲ ಅದು ಕರ್ಮ. ಈ ಒಂದು ಕರ್ಮಗಳನ್ನು ಬ್ರಹ್ಮಣಿ ಆದಾಯ ಅಂದರೆ ಬ್ರಹ್ಮ ಜ್ಞಾನದಲ್ಲಿ ನಿಕ್ಷೇಪ ಮಾಡಿ. ಯಾವ ಜ್ಞಾನದಲ್ಲಿ? ನಾನು ಏನನ್ನೂ ಮಾಡುತ್ತಿಲ್ಲ, ಎಲ್ಲವೂ ಪ್ರಕೃತಿ ಇರುವ ಮೂರು ಗುಣಗಳೇ ಮಾಡಿಸುತ್ತಿವೆ
ಆ ರೀತಿಯ ಜ್ಞಾನದಲ್ಲಿ ಮನಸ್ಸನ್ನು ಇಟ್ಟು ನಾನು ಎನ್ನುವ ಅಭಿಮಾನವನ್ನು ತೊರೆದು ಅದರ ಫಲವನ್ನೂ ಬಿಟ್ಟು ಯಾರು ಕರ್ಮಗಳನ್ನು ಮಾಡುತ್ತಾರೋ ಅವರಿಗೆ ಲಿಪ್ಯತೆ ನಸ ಪಾಪೇನ, ಅವರಿಗೆ ಪಾಪಗಳು ಅಂಟಿಕೊಳ್ಳೋದಿಲ್ಲ. ಯಾವ ರೀತಿ ಅಂಟ್ಕೊಳ್ಳೋದಿಲ್ಲ? ಪದ್ಮಪತ್ರಂ ಇವ ಅಂಬಸ. ಈಗ ನೀರಲ್ಲಿ ಕಮಲದ ಹೂವಿರುತ್ತೆ, ಆ ತಾವರೆಗೆ ಎಲೆಗಳಿರುತ್ತೆ, ಆ ಎಲೆಗಳ ಮೇಲೆಲ್ಲ ನೀರು ನಿಂತಿರುತ್ತೆ. ಎಲೆ ಮೇಲೆ ನೀರಿರುತ್ತೆ, ಆದರೆ ಎಲೆಗೂ ನೀರಿಗೂ ಸಂಬಂಧವೇ ಇರಲ್ಲ, ಅದು ಜಾರ್ತಾ ಇರುತ್ತೆ, ಅಲ್ಲಿಂದಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡ್ತಾ ಇರುತ್ತೆ. ಆ ರೀತಿಯಲ್ಲಿ ನಮ್ಮ ಜೀವನ ಇರಬೇಕು. ನಾವು ಇದ್ದರೂ ಕೂಡ ಇಲ್ಲದೇ ಇರೋರ ಥರ ಇರಬೇಕು. ಪದ್ಮಪತ್ರಂ ಇವ ಅಂಬಸ, ಹೇಗೆ ತಾವರೆ ಎಲೆ ಮೇಲೆ ನೀರು ನಿಂತಿರುತ್ತಲ್ಲ, ಆ ತಾವರೆ ಎಲೆಗೆ ನೀರು ಅಂಟ್ಕೊಳ್ದಿರ ಹಾಗೆ ಓಡಾಡ್ತಾ ಇರುತ್ತೆ, ನೋಡಿದವ್ರಿಗೆ ಅದ್ರ ಮೇಲೆ ಕೂತ್ಕೊಂಡಿರೋ ಥರ ಇರುತ್ತೆ. ಹಾಗೇನೆ ಯೋಗಿ ಆದವನು ಕೂಡ ಕೈಕಾಲು ಆಡಿಸ್ತಾ ಇರ್ತಾನೆ, ಬಾಯಲ್ಲಿ ಊಟ ಮಾಡ್ತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ, ನಿದ್ದೆ ಮಾಡ್ತಾ ಇರ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಆದರೆ ಹೇಗೆ ಪತ್ರದ ಮೇಲೆ ನೀರು ಅಂಟ್ಕೊಳ್ಳದೆ ಓಡಾಡ್ತಾ ಇರುತ್ತೋ ಹಾಗೆ ನಾವು ಈ ಕೈಕಾಲುಗಳಿಂದ ಮಾಡುವ ಕ್ರಿಯೆಗಳಿಗೆ ಅಂಟುಕೊಳ್ಳದೆ ನಾವು ಬದುಕಬೇಕು. ಈ ರೀತಿ ಕರ್ಮಣಿ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ, ಈ ರೀತಿಯ ಜ್ಞಾನದಲ್ಲಿ ನಮ್ಮ ಒಂದು ಮನಸ್ಸನ್ನು ಇಟ್ಟು ಸಂಘವನ್ನು ನಾನು ಮಾಡ್ತಾ ಇದ್ದೀನಿ ಎನ್ನುವ ಅಭಿಮಾನವನ್ನು ಬಿಟ್ಟು ಮಾಡ್ತಾರೋ ಅವರು ಯಾವ ಕರ್ಮಗಳನ್ನಾದರೂ ಮಾಡಿ ನಾಲಿಪ್ಯತೆ ಪಾಪಂ, ಪಾಪ ಅಂಟ್ಕೊಳ್ಳಲ್ಲ. ಅಂದರೆ ಅರ್ಥ ನಮ್ಮ ಸಂಚಿತ ಮತ್ತು ಆಗಾಮಿ ಕರ್ಮಗಳು ಉತ್ಪತ್ತಿ ಆಗೋದಿಲ್ಲ. ಅವಾಗ ಈ ರೀತಿಯಲ್ಲಿ ಕರ್ಮಗಳನ್ನು ಮಾಡಿಕೊಂಡು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಮುಗಿಸ್ಕೊಂಡ್ರೆ ಅಲ್ಲಿಗೆ ಮೋಕ್ಷ ಪ್ರಾಪ್ತಿ ಅಂತ ಒಂದು ಶ್ರೀಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಕಾಯೇನ ಶರೀರದಿಂದಲೂ, ಮನಸ ಮನಸ್ಸಿನಿಂದಲೂ, ಬುದ್ಧಿಯ ಬುದ್ಧಿಯಿಂದಲೂ, ಕೇವಲೈ ಇಂದ್ರಿಯೈರ್ ಅಪಿ ಕೇವಲ ಇಂದ್ರಿಯಗಳಿಂದಲೂ. ಅಂದರೆ ಅರ್ಥ ಏನು? ನಾವು ಕ್ರಿಯೆಯನ್ನು ಮಾಡಬೇಕಾದ್ರೆ ನಮಗೇನೇನು ಬೇಕು? ಜ್ಞಾನೇಂದ್ರಿಯಗಳು ಬೇಕು, ಕರ್ಮೇಂದ್ರಿಯಗಳು ಬೇಕು, ಈ ಶರೀರ ಬೇಕು, ಮನಸ್ಸು ಮತ್ತು ಬುದ್ಧಿ ಬೇಕು. ಇಷ್ಟಿದ್ರೆ ನಾವು ಕ್ರಿಯೆಯನ್ನು ಮಾಡ್ಬೋದು. ಇವುಗಳಿಂದ ಮಾತ್ರ ನಾವು ಕರ್ಮವನ್ನು ಮಾಡಬೇಕು, ಕ್ರಿಯೆಯನ್ನು ಮಾಡಬೇಕು. ಕಾಯೇನ ಮನಸಾ ಬುದ್ಧಿಯ ಕೇವಲ ಇಂದ್ರಿಯರಪಿ ಯೋಗಿನಃ ಕರ್ಮ ಕುರ್ವಂತಿ. ಈ ಆತ್ಮಜ್ಞಾನಿಗಳು ಮತ್ತು ಕರ್ಮಯೋಗಿಗಳೇನು ಮಾಡ್ತಾರೆ? ಮನಸ್ಸು, ಬುದ್ಧಿ, ಶರೀರ ಮತ್ತು ಇಂದ್ರಿಯ ಇವುಗಳಿಂದ ಮಾತ್ರ ಕರ್ಮಗಳನ್ನು ಮಾಡ್ತಾರೆ. ಸಂಗಂ ತ್ಯಕ್ತ್ವ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಭಿಮಾನವನ್ನು ಬಿಟ್ಬಿಟ್ಟಿರ್ತಾರೆ ಅವರು. ಅದರಿಂದಾಗಿ ಏನಾಗುತ್ತೆ? ಅವರಿಗೆ ಆತ್ಮಶುದ್ಧಿ ಉಂಟಾಗುತ್ತೆ. ಆತ್ಮಶುದ್ಧಿ ಯಾವಾಗ ಆಗುತ್ತೆ? ಅದು ಆತ್ಮಜ್ಞಾನಕ್ಕೆ ಕಾರಣವಾಗುತ್ತೆ. ಆತ್ಮಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಯುಕ್ತಃ ಕರ್ಮಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಈಗ ಕರ್ಮಯೋಗಿಯಾಗಿ ನಾವು ಸಂಸಾರದಲ್ಲಿರುವುದಕ್ಕೂ ಯೋಗವನ್ನೇ ಮಾಡದೆ ಕೇವಲ ಫಲದ ಆಸೆಯಿಂದ ಸಂಸಾರ ಮಾಡೋದಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ತಾ ಇದ್ದಾರೆ. ಯುಕ್ತಃ ಅಂದರೆ ಕರ್ಮಯೋಗಿಯಾದವನು ಕರ್ಮಫಲಂ ತ್ಯಕ್ತ್ವಾ, ಕರ್ಮಫಲಗಳಿನ ಮೇಲಿನ ಆಸೆಯನ್ನು ಬಿಟ್ಟು, ಆಸೆಗಳನ್ನು ಬಿಟ್ಟ ತಕ್ಷಣ ಅವನಿಗೆ ಒಂದು ಲಾಭ ಆಗುತ್ತೆ. ಏನು? ಶಾಂತಿಂ ಆಪ್ನೋತಿ, ಅವನಿಗೆ ಶಾಂತಿ ಸಿಗುತ್ತೆ. ಯಾವುದರಿಂದ? ನೈಷ್ಠಿಕೀಂ, ನಿಷ್ಠೆ ಎಂಬ ಸಾಧನದಿಂದ. ಯಾವ ನಿಷ್ಠೆ? ಕರ್ಮಯೋಗ ಎನ್ನುವ ನಿಷ್ಠೆಯಿಂದ ಫಲದ ಆಸೆಯನ್ನು ಬಿಟ್ಟು ಯಾರು ಮಾಡ್ತಾ ಇರ್ತಾರೆ ಕರ್ಮಗಳು, ಶಾಂತಿಂ ಆಪ್ನೋತಿ, ಶಾಂತಿಯನ್ನು ಹೊಂದುತ್ತಾರೆ. ಶಾಂತಿ ಅಂದರೆ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಇರದೇ ಇರುವುದೇ ಶಾಂತಿ. ಈಗ ಒಂದು ಸಮುದ್ರಕ್ಕೆ ಹೋದರೆ ಅಲೆಗಳು ಅಬ್ಬರಿಸ್ತಾ ಇರುತ್ತೆ, ಆದರೆ ಒಂದು ಯಾವುದಾದ್ರೂ ಒಂದು ಸರೋವರಕ್ಕೆ ಹೋದರೆ ಒಂದು ಅಲೆಯೂ ಇಲ್ಲದೆ ನೀರು ಪ್ರಶಾಂತವಾಗಿ ನಿಂತಿರುತ್ತೆ, ಅದು ಶಾಂತಿ. ನಮ್ಮ ಮನಸ್ಸಿನಲ್ಲಿ ಕಾಮಕ್ರೋಧಗಳೆಂಬ ಅಲೆಗಳು ಅಬ್ಬರಿಸ್ತಾನೇ ಇರುತ್ತೆ. ಯಾವಾಗ ಕಾಮಕ್ರೋಧಗಳೆಂಬ ಅಲೆಗಳು ನಿಂತೋಗುತ್ತೋ ಆವಾಗ ನಮ್ಮ ಮನಸ್ಸು ಶಾಂತಿ ಆಯಿತು ಅಂತ ಅರ್ಥ.
ಆ ಶಾಂತಿಯನ್ನು ಕರ್ಮಯೋಗಿ ಪಡಿತಾನೆ. ಅಯುಕ್ತ ಫಲದಾಸೆಯಿಂದ ಕರ್ಮ ಮಾಡ್ತಾನಲ್ಲ ಅವನು ಅಯುಕ್ತ. ಅವನಿಗೇನಾಗುತ್ತೆ, ಕಾಮಕಾರೇಣ ಫಲೇಸಕ್ತೋ, ಕಾಮಗಳಲ್ಲಿ ಆ ಫಲದ ಆಸೆಯಿಂದ ಅವನು ಕರ್ಮಗಳು ಮಾಡ್ತಾನೆ. ನನಗೆ ಇದು ಸಿಗುತ್ತೆ, ನನಗೆ ಇದು ಸಿಗುತ್ತೆ, ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತೀನಿ ಅಂತ ಮಾಡ್ತಾ ಇರ್ತಾನಲ್ಲ, ಅವನಿಗೇನಾಗುತ್ತೆ, ಶಾಂತಿ ಇರಲ್ಲ. ಅವನ ಜೀವನ ಪೂರ್ತಿ ಅಶಾಂತಿ, ಬರೀ ಅಲ್ಲೋಲ ಕಲ್ಲೋಲ ಮನಸ್ಸಿನಲ್ಲಿ. ಮತ್ತು ಅದರಿಂದಾಗಿ ಏನು ಮಾಡ್ತಾನೆ, ಸಂಸಾರ ಬಂಧನದಲ್ಲಿ ಸಿಕ್ಕಾಕ್ಕೋತಾನೆ. ಈ ರೀತಿ ಈ ಕರ್ಮಯೋಗಕ್ಕೆ ಎರಡು ಫಲ, ಒಂದು ದೃಷ್ಟ ಫಲ, ಇನ್ನೊಂದು ಅದೃಷ್ಟ ಫಲ. ಇವಾಗ ನಾವು ಯಾವಾಗಲೂ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತಲ್ಲ, ಯಾವಾಗಪ್ಪ ನಮಗೆ ಮೋಕ್ಷ ಸಿಗುತ್ತೆ, ಯಾವಾಗ ಮುಕ್ತಿ ಸಿಗುತ್ತೆ, ಇನ್ನೆಷ್ಟು ದಿನ ಮಾಡಬೇಕು ಇವೆಲ್ಲ ಅಂತ. ಅದಕ್ಕೆ ಏನು ಉತ್ತರ ಅಂದರೆ, ಒಂದು ದೃಷ್ಟ ಫಲ, ಕರ್ಮಯೋಗಿ ಆಗಿಬಿಟ್ರೆ ಮೊಟ್ಟ ಮೊದಲನೇದಾಗಿ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ, ಆಮೇಲೆ ಸಂಸಾರದಲ್ಲಿ ಕೂಡ ಸುಖ. ಯಾವ ಕಷ್ಟಗಳು ಇರಲ್ಲ, ಯಾವ ಜಂಜಾಟವೂ ಇರಲ್ಲ, ಯಾವ ಜಗಳವೂ ಇರಲ್ಲ. ಏನಾದರೂ ಇರಲಿ, ಹೇಗಾದರೂ ಇರಲಿ, ಆನಂದವಾಗಿರ್ಬೋದು ನಾವು. ಇದು ದೃಷ್ಟ ಫಲ. ಕರ್ಮಯೋಗಿ ಆದರೆ ಇದಂತೂ ನಮ್ಗೆ ಇವಾಗಲೇ ಸಿಕ್ಕೋಗುತ್ತೆ. ಮೋಕ್ಷ ಸಿಗುತ್ತೋ ಇಲ್ವೋ ಅದು ಆಮೇಲೆ ನೋಡೋಣ. ಸದ್ಯಕ್ಕಂತೂ ನಮಗೇನು ಲಾಭ ಆಗುತ್ತೆ, ಆನಂದವಾಗಿರೋದು ಕಲ್ತ್ಕೋತೀವಿ ನಾವು. ಯಾರು ಹೇಗೆ ಬೇಕಾದರೂ ಇದ್ಕೊಳ್ಳಿ, ಏನು ಬೇಕಾದ್ರೂ ಮಾಡಿಕೊಳ್ಳಿ, ನಮ್ಮ ಡ್ಯೂಟಿ ನಾವು ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಸಂತೋಷದಿಂದ ಮೋಕ್ಷದ ಕಡೆಗೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತೀವಲ್ಲ, ಅದು ದೃಷ್ಟ ಫಲ. ಅದನ್ನು ನೀವು ಒಂದು 6 ತಿಂಗಳು, 1 ವರ್ಷದಲ್ಲೇ ಅನುಭವಿಸ್ಬಿಡ್ತೀರ. ಇದನ್ನೆಲ್ಲ ಒಂದೊಂದೇ ಪ್ರಾಕ್ಟೀಸ್ ಮಾಡ್ಕೊಂಡು ಭಗವದ್ಗೀತೆಯಲ್ಲಿ ಇರೋದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಬಂದರೆ 1 ವರ್ಷದೊಳಗಡೆ ನಮ್ಮ ಜೀವನನೇ ಬದಲಾವಣೆ ಆಗ್ಬಿಡುತ್ತೆ. ಸಂತೋಷವಾಗಿರ್ಬೋದು, ಯಾವುದಿದ್ರೂ ಸರಿ, ಯಾವುದು ಇಲ್ಲದೆ ಇದ್ದರೂ ಸರಿ. ಇನ್ನೊಂದು ಅದೃಷ್ಟ ಫಲ. ಅದೃಷ್ಟ ಫಲ ಯಾವುದು? ಮೋಕ್ಷ. ಏನಕ್ಕೆ ಅದನ್ನು ಅದೃಷ್ಟ ಫಲ ಅಂತೀವಿ ಅಂದರೆ, ಅದು ನಮ್ಗೆ ಸದ್ಯಕ್ಕೆ ಇವಾಗ ಕಣ್ಣಿಗೆ ಕಾಣಿಸಲ್ವಲ್ಲ. ಮುಂದಿನ ಜನ್ಮಕ್ಕೆ ಹುಟ್ತೀವೋ ಇಲ್ವೋ ಗೊತ್ತಿಲ್ಲ, ಮೋಕ್ಷ ಅಂದರೆ ಏನು ಅಂತ ಗೊತ್ತಿಲ್ಲ, ಬರೀ ಕೇಳ್ತಾ ಇರೋದು, ಶ್ರವಣ ಅಷ್ಟೇ, ಅನುಭವ ಆಗ್ತಾ ಇಲ್ಲ. ಆದ್ದರಿಂದ ಅದೃಷ್ಟ ಫಲವೂ ಸಿಗುತ್ತೆ. ದೃಷ್ಟ ಫಲವಂತೂ ಖಂಡಿತವಾಗಿಯೂ ಸದ್ಯದಲ್ಲೇ ಶಾಂತಿ ಅಂತೂ ಸಿಕ್ಕೇ ಸಿಗುತ್ತೆ ಜೀವನದಲ್ಲಿ. ಇದು ಕರ್ಮಯೋಗದಿಂದ ನಮಗೆ ಆಗುವಂತಹ ದೊಡ್ಡ ಲಾಭ.